ಹಲೋ ಎಲ್ಲರೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇರ್ತೀರಾ ಮನೆಯಲ್ಲೇ ಹೇಗೆ ಡಾಗ್ ಡೆಲಿವರಿನ ನಾವು ಮಾಡ್ಬೋದು ಅಂತ ಹೇಳಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ನೀವು ಡಾಗ್ ಡೆಲಿವರಿನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಸಾಕಿರುವಂತಹ ಬೀಗಲ್ ಡಾಗ್ ಬಂದು ಪ್ರೆಗ್ನೆಂಟ್ ಆಗಿತ್ತು. ಆ ಡಾಗ್ ಬಂದು ಇವತ್ತು ಮರಿನ ಹಾಕ್ತಾ ಇದೆ. ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು, ಡಾಗ್ ಬಂದು ಮರಿನ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದೆ. ಮರಿ ಬಂದು ತಾಯಿ ಹೊಟ್ಟೆಯಿಂದ ಹೊರಗಡೆ ಬರುವಾಗ ಒಂದು ಬಲೂನ್ ರೀತಿಯಾಗಿ ಕವರ್ ಆಗಿರುತ್ತೆ. ಓಕೆನಾ, ಅದರೊಳಗೆ ವಾಟರ್ ಸಹ ಇರುತ್ತೆ. ನೋಡ್ಬೋದು ಈ ವಿಡಿಯೋದಲ್ಲಿ ಈ ರೀತಿ ಕವರ್ ಆಗಿರುತ್ತೆ. ಇದನ್ನ ಬಂದು ನೀವು ನೀಟಾಗಿ ಓಪನ್ ಮಾಡಬೇಕಾಗುತ್ತೆ. ನಾನು ಡೆಲಿವರಿ ಕೂಡ ಮಾಡಿಸ್ಬೇಕಾಗಿರೋದ್ರಿಂದ ಈ ವಿಡಿಯೋನ ಕರೆಕ್ಟಾಗಿ ಮಾಡೋದಕ್ಕಾಗಿಲ್ಲ. ಓಕೆನಾ, ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ ಅದನ್ನು ನೀಟಾಗಿ. ನೀವು ನೋಡ್ಬೋದು ಫೇಸ್ ಕಡೆಯಿಂದ ಅದನ್ನು ಓಪನ್ ಮಾಡಬೇಕಾಗುತ್ತೆ. ಅದಾದಮೇಲೆ ಡಾಗ್ನ ನೀಟಾಗಿ ಈ ರೀತಿ ಒಂದು ಬಟ್ಟೆ ಅಥವಾ ನ್ಯೂಸ್ ಪೇಪರ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು ಬಂದು. ನೀವು ಒಂದು ಬಟ್ಟೆನ ಯೂಸ್ ಮಾಡ್ಬೋದು. ಡಾಗ್ನ ಬಂದು ನೀವು ನೀಟಾಗಿ ಒರೆಸ್ಬೇಕಾಗುತ್ತೆ. ಕೆಲವೊಂದು ಸಲ ನೀರನ್ನ ಕುಡಿದಿರುವಂಥ ಚಾನ್ಸ್ ಕೂಡ ಇರುತ್ತೆ ಮರಿ ಬಂದು. ಹಾಗೆ ಮರಿಯ ಫೇಸ್ ಹತ್ರ ನೀವು ನೀಟಾಗಿ ಒಂದು ಬಟ್ಟೆ ಅಥವಾ ನ್ಯೂಸ್ ಪೇಪರ್ನ ತೊಗೊಂಡು ನೀವು ಒರೆಸ್ಬೇಕಾಗುತ್ತೆ. ಹಾಗೆ ಇದರ ಕರಳು ಬಳ್ಳಿ ಏನಿರುತ್ತೆ ಇದನ್ನು ನೀವು ಕಟ್ ಮಾಡಬೇಕಾಗುತ್ತೆ. ನೀವು ಕರಳು ಬಳ್ಳಿನ ಕಟ್ ಮಾಡೋಕ್ಕಿಂತ ಮುಂಚೆ ಒಂದು ದಾರದಲ್ಲಿ ಅದನ್ನು ಕಟ್ಕೋಬೇಕಾಗುತ್ತೆ. ಹೊಟ್ಟೆಯ ಭಾಗದಿಂದ ಒಂದು ಅರ್ಧ ಇಂಚು ನೀವು ಗ್ಯಾಪ್ನ ಕೊಟ್ಟು ಅಲ್ಲಿ ಒಂದು ದಾರನ ಕಟ್ಕೋಬೇಕಾಗುತ್ತೆ. ನೂಲು ಬರುತ್ತಲ್ಲ ಬಟ್ಟೆ ಹೊಲಿಯುವಂಥದ್ದು, ಅದರಲ್ಲಿ ನೀವು ಅದರ ಸಹಾಯದಿಂದ ಕಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಅದರ ಮುಂದೆ ನೀವು ದಾರ ಕಟ್ಟಿರ್ತೀರಲ್ಲ ಅದರ ಮುಂಭಾಗಕ್ಕೆ ನೀವು ಒಂದು ಸೀಸರ್ನ ತೊಗೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಏನಕ್ಕೆ ಈ ರೀತಿ ಕಟ್ಕೋಬೇಕು ದಾರನ ಅಂತ ಹೇಳಿದ್ರೆ, ನೀವು ನೋಡಿ ಕಟ್ ಮಾಡ್ತಾ ಇದೀವಿ ಈ ರೀತಿ ಡೈರೆಕ್ಟಾಗಿ. ಸೊ ನೀವು ಡೈರೆಕ್ಟಾಗಿ ಹೀಗೆ ಕಟ್ ಮಾಡಿದ್ರಿ ಅಂತ ಹೇಳಿದ್ರೆ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ನೀವು ಅಲ್ಲಿ ದಾರ ಕಟ್ಟಿದ್ರಾ ಅಂತ ಹೇಳಿದ್ರೆ ಬ್ಲೀಡಿಂಗ್ ಅಲ್ಲಿ ಬಂದು ಸ್ಟಾಪ್ ಆಗುತ್ತೆ. ಓಕೆನಾ, ಬ್ಲೀಡ್ ಆಗಲ್ಲ. ಹಾಗಾಗಿ ಈ ರೀತಿ ಒಂದು ದಾರನ ಕಟ್ಕೊಳ್ಳೋದು ನಾವು. ಪಪ್ಪಿ ಬಂದು ವೆಟ್ಟಾಗಿರುತ್ತೆ. ಇದನ್ನು ನೀವು ನೀಟಾಗಿ ಡ್ರೈ ಮಾಡ್ಕೋಬೇಕಾಗುತ್ತೆ. ಒಂದು ಬಟ್ಟೆನ ತೊಗೊಂಡು ಅಥವಾ ನ್ಯೂಸ್ ಪೇಪರ್ನ ತೊಗೊಂಡು ನೀವು ಡ್ರೈ ಮಾಡ್ಕೋಬೇಕು. ಇದನ್ನು ನೀಟಾಗಿ ಒರೆಸ್ಕೋಬೇಕಾಗುತ್ತೆ. ನಾನು ಬಂದು ನ್ಯೂಸ್ ಪೇಪರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಕಾಟನ್ ಬಟ್ಟೆನ ಯೂಸ್ ಮಾಡ್ಬೋದು. ಕಾಟನ್ ಬಟ್ಟೆ ಅರ್ಜೆಂಟಿಗೆ ಸಿಕ್ಕಿಲ್ಲ ನನಗೆ, ಹಾಗಾಗಿ ನಾನು ಬಂದು ನ್ಯೂಸ್ ಪೇಪರ್ನಲ್ಲಿ ಒರೆಸ್ತಾ ಇದ್ದೀನಿ. ಇದಾದಮೇಲೆ ಪಪ್ಪಿನ ಬಂದು ನೀವು ಮದರ್ ಹತ್ರ ಬಿಡಬೇಕಾಗುತ್ತೆ. ಮದರ್ ಬಂದು ಇದನ್ನು ನೀಟಾಗಿ ಲಿಕ್ ಮಾಡುತ್ತೆ. ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಮದರ್ ಡಾಗ್ ಲಿಕ್ ಮಾಡ್ತದೆ ಅಂತ ಹೇಳಿ. ಈ ರೀತಿ ನೀವು ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಮರಿನ ಬಂದು ಮದರ್ ಹತ್ರ ಬಿಡಬೇಕಾಗುತ್ತೆ. ಫ್ರೆಂಡ್ಸ್, ಒಂದು ಪಪ್ಪಿನ ಹಾಕಿದೆ ಈಗ. ಸೊ ನೋಡ್ತಾ ಇರ್ಬೋದು, ಪಪ್ಪಿನೆಲ್ಲ ಕ್ಲೀನ್ ಮಾಡಿ ಮದರ್ ಮಿಲ್ಕ್ ಕುಡಿಯೋದಕ್ಕೆ ಬಿಟ್ಟಿದ್ದೀನಿ. ಈಗ ನೋಡ್ಕೋಬೇಕು, ಕೆಲವೊಂದು ಸಲ ಮಿಲ್ಕ್ ಪಾಯ್ಸನ್ ಆಗಿರುತ್ತೆ. ಅದನ್ನೆಲ್ಲ ನೀವು ನೋಡ್ಬಿಟ್ಟು ಮರಿಗೆ ಹಾಲು ಕುಡಿಸ್ಬೇಕಾಗುತ್ತೆ. ಫೀಮೇಲ್ ಪಪ್ಪಿ ಇದು ನೋಡ್ಬೋದು. ಸೊ ಮದರ್ ಫುಲ್ಲು ನೆಕ್ಕಿ ಡ್ರೈ ಮಾಡಿಬಿಡುತ್ತೆ. ಓಕೆನಾ, ಫುಲ್ಲು ವಾಟರ್ ಇರುತ್ತಲ್ಲ ಚಂಡಿ ಆಗಿರುತ್ತೆ. ಸೊ ಅದನ್ನೆಲ್ಲ ನೀಟಾಗಿ ಲೆಕ್ ಮಾಡ್ತಾಯಿದೆ ಮದರ್ ಬಂದು. ನೋಡ್ಬೋದು. ಸೊ ಈಗ ಹಾಕಿರುವಂಥ ಪಪ್ಪಿ ಇದು. ಜಸ್ಟ್ ಸ್ವಲ್ಪ ಮಿನಿಟ್ಸ್ ಆಗಿದೆ ಅಷ್ಟೇ. ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಆಗಿದೆ ಪಪ್ಪಿಗೆ. ಸೊ ನೆಕ್ಸ್ಟು ಬೇರೆ ಪಪ್ಪಿ ಹಾಕೋದಕ್ಕೆ ರೆಡಿ ಆಗ್ತಾಳೆ. ಸೊ ನಾವೀಗ ಪಪ್ಪಿಗೆ ಮಿಲ್ಕ್ ಎಲ್ಲ ಕುಡಿಸಾಯಿತು. ನೆಕ್ಸ್ಟ್ ಪಪ್ಪಿನ ಬಂದು ಸೊ ಈ ರೀತಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಇದರೊಳಗೆ ಬಿಡ್ತೀನಿ. ಯಾಕೆಂತ ಹೇಳಿದ್ರೆ ಮದರ್ ಬಂದು ಬೇರೆ ಮರಿಗಳನ್ನ ಹಾಕಬೇಕಲ್ಲ, ಅದಕ್ಕೆ ಟೈಮ್ ಕೊಡ್ಬೇಕು ನಾವು. ಪಪ್ಪಿ ಜೊತೆ ಎಲ್ಲ ಇದ್ದರೆ ಅದು ಗಮನ ಎಲ್ಲ ಮರಿ ಮೇಲೆ ಇರುತ್ತೆ. ಹಾಗಾಗಿ ಅದು ಪುಷ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಮರಿಯಿಂದ ಸಪ್ರೇಟ್ ಮಾಡಿದ್ವಿ ಅಂತ ಹೇಳಿದ್ರೆ ಬೇಗ ಬೇಗ ಪುಷ್ ಮಾಡುತ್ತೆ. ಫ್ರೆಂಡ್ಸ್, ಮತ್ತೊಂದು ಪಪ್ಪಿನ ಹಾಕಿದೆ ನೋಡ್ತಾ ಇರ್ಬೋದು. ಸೊ ಕ್ಯಾಮ್ರಾಮ್ಯಾನ್ ಯಾರಿಲ್ಲ, ಹಾಗಾಗಿ ವಿಡಿಯೋ ಮಾಡೋದಕ್ಕಾಗಿಲ್ಲ. ಕ್ಲೀನ್ ಎಲ್ಲ ಮಾಡಬೇಕಲ್ಲ, ಸೊ ಹಾಗೆ ಮರಿ ಹಾಕೋ ವಿಡಿಯೋ ಮಾಡೋಕ್ಕಾಗಿಲ್ಲ.
ಸೊ ಒಂದು ಸಲ ತೋರಿಸಿದ್ದೀನಿ ನಿಮಗೆ ಯಾವ ರೀತಿ ಕ್ಲೀನ್ ಮಾಡಬೇಕು ಹೇಗೆ ಅಂಥೇಳಿ. ಸೊ ಆ ರೀತಿ ಕ್ಲೀನ್ ಆದಮೇಲೆ ಮದರ್ ಹತ್ರ ಈ ರೀತಿ ನೀವು ಉಡಬೇಕಾಗುತ್ತೆ. ಮದರ್ ಬಂದು ಈ ರೀತಿ ಲಿಕ್ ಮಾಡುತ್ತೆ. ಇದಾಗ ಸ್ವಲ್ಪ ಹೊತ್ತಿಗೆ ನೀವು ಮದರ್ ಮಿಲ್ಕ್ನ ಕುಡಿಸ್ಬೇಕು. 2 ಪಪ್ಪೀಸ್ ಕೂಡ ಪರ್ಫೆಕ್ಟ್ ಮಾರ್ಕಿಂಗಲ್ಲಿ ಬಂದಿದೆ. ಸೇಮ್ ನಮ್ಮ ಝೆನ್ ರೀತಿ ಬಂದಿವೆ. ಅವಳ ಬಾಡಿ ಫುಲ್ಲು ಬ್ಲ್ಯಾಕೇ ಇತ್ತು, ಇದೇ ರೀತಿ. ಸೊ ಅದು ಬೆಳೀತಾ ಬೆಳೀತಾ ಬ್ರೌನ್ ಕಲರ್ ಬಂದಿದೆ. ಸೇಮ್ ಪಪ್ಪೀಸ್ ಎಲ್ಲ ಅದೇ ರೀತಿ ಇದೆ ಇದು ಕೂಡ. ಫ್ರೆಂಡ್ಸ್, ಮತ್ತೊಂದು ಮರಿನ ಹಾಕಿದೆ ಈಗ. ಸೊ ಇಲ್ಲಿ ನೋಡ್ಬೋದು, ಸ್ವಲ್ಪ ಒಟ್ಟಾಗಿದೆ ನೋಡಿ. ಇದು ಒಂದು ಮೇಲ್ ಪಪ್ಪಿ ನೋಡ್ಬೋದು. ಇನ್ನೂ ಒಂದು ಮರಿ ಇರೋ ರೀತಿ ಇದೆ. ತುಂಬ ಹೊತ್ತಾಯಿತು ಈ ಮರಿಯನ್ನು ಹಾಕೋದಕ್ಕೆ. ಈಗ 7 ಗಂಟೆ ಆಗಿದೆ. 2:30ಗೆ ಶುರು ಮಾಡಿರೋದು ಇವಳು. ಇನ್ನೂ ಹಾಕ್ತಾನೆ ಇದ್ದಾಳೆ. ನೋಡೋಣ ಎಷ್ಟು ಮರಿ ಹಾಕ್ತಾಳೆ ಅಂತ. ಫ್ರೆಂಡ್ಸ್, 5ನೇ ಮರಿ ಅನಿಸುತ್ತೆ ಇರೋದು. ಹೊಟ್ಟೆ ನೋಡಿದ್ರೆ ಇಲ್ಲಿ ಸ್ವಲ್ಪ ದಪ್ಪ ಇದೆ, ಆದರೂ ಅವಳು ಚೆನ್ನಾಗಿ ಊಟ ಮಾಡ್ತಾಯಿದ್ದಾಳೆ. ಊಟ ಮಾಡೋಕ್ಕೆ ಓಡಾಡ್ತಾಯಿದ್ಲು. ಊಟ ಕೊಟ್ಟಿದ್ದೀನಿ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ಡೆಟಾಲಲ್ಲಿ ಕ್ಲೀನ್ ಮಾಡಬೇಕು. ಈಗ ಡೆಟಾಲ್ ತಂದು ಇಟ್ಕೊಂಡಿದ್ದೀನಿ. ಇದನ್ನು ಕ್ಲೀನ್ ಮಾಡಿದ್ರೆ ಬ್ಯಾಕ್ಟೀರಿಯಾಗಳೆಲ್ಲ ಸತ್ತೋಗುತ್ತೆ. ಬ್ಲಡ್ಡೆಲ್ಲ ಆಗಿರುತ್ತಲ್ಲ, ಹಾಗಾಗಿ ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಸೆಟಪ್ ಮಾಡಬೇಕೀಗ. ಹಾಗೆ ಒಂದು ಬಲ್ಬ್ ಕೂಡ ಬಿಡಬೇಕು, ಪಪ್ಪಿಗಳು ಬೆಚ್ಚಗಿರಲಿ ಅಂಥೇಳಿ. ನಮ್ಮದು ಕೊಡಗಾಗಿರೋದ್ರಿಂದ ಈಗ ಚಳಿಗಾಲ, ಸಿಕ್ಕಾಪಟ್ಟೆ ಚಳಿ ಇರುತ್ತೆ, ಅದಕ್ಕೋಸ್ಕರ ಬಲ್ಪೆಲ್ಲ ಬಿಡಬೇಕೀಗ. ಓಕೆ ಫ್ರೆಂಡ್ಸ್, ಫುಲ್ ಎಲ್ಲ ರೆಡಿ ಮಾಡಿದ್ವಿ. ಸುತ್ತ ಕವರ್ ಮಾಡಿ ಕೆಳಗೆ ಗೋಣಿ ಚೀಲ ಹಾಕಿದ್ದೀನಿ. ಇದು ಬಿಸಿಯಾಗಿರುತ್ತೆ, ಮರಿಗಳಿಗೆ ಅಷ್ಟೊಂದು ಚಳಿ ಆಗಲ್ಲ. ಹಾಗೆ 100 ವೋಲ್ಟ್ ಬಲ್ಬ್ ಕೂಡ ಹಾಕಿದ್ದೀನಿ. ಜೊತೆಗೆ ಈ ರೀತಿ ಪೇಪರ್ನ ಕಟ್ ಮಾಡಿ ಹಾಕಿದ್ದೀನಿ. ಟಾಯ್ಲೆಟ್ ಏನಾದ್ರು ಮಾಡ್ತು ಅಂತ ಹೇಳಿದ್ರೆ ಸೊ ಈ ಪೇಪರ್ ಏನಿದೆ ಇದು ಬಂದು ಅಬ್ಸರ್ವ್ ಮಾಡ್ಕೊಳುತ್ತೆ. ಅಷ್ಟೊಂದು ಮರಿಗಳಿಗೆ ತಣ್ಣಗಾಗಲ್ಲ. ಈಗ ಮದರ್ ಹಾಗೆ ಪಪ್ಪಿನ ಇದರೊಳಗೆ ಬೀಳೋಣ. ಓಕೆ ಫ್ರೆಂಡ್ಸ್, ಫೈನಲಿ ಮರಿ ಹಾಗೆ ಅದರ ಮದರ್ನೆಲ್ಲ ಒಟ್ಟಿಗೆ ಬಿಟ್ಟಿದ್ದೀನಿ. ಇಷ್ಟೇ, ಟೋಟಲ್ 5 ಮರಿಗಳು ಹಾಕಿದೆ. 5 ಮರಿಗಳಲ್ಲಿ 4 ಹೆಣ್ಣು ಹಾಗೆ ಒಂದೇ ಒಂದು ಮೇಲ್ ಹಾಕ್ಬಿಟ್ಟಿದೆ. ಯಾರಿಗಾದರೂ ಒಂದು ವೇಳೆ ಶೋ ಕ್ವಾಲಿಟಿ ಬೀಗಲ್ ಪಪ್ಪೀಸ್ ಬೇಕು ಅಂತ ಹೇಳಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ವಿತ್ KSI ಪೇಪರ್ ಜೊತೆ ಸಿಗುತ್ತೆ ಪಪ್ಪಿಗಳು. ಇನ್ಮೇಲೆ ಈ ಪಪ್ಪಿಗಳ ಅಪ್ಡೇಟ್ ನಮ್ಮ ಚಾನಲಲ್ಲಿ ರೆಗ್ಯುಲರಾಗಿ ಬರ್ತಾ ಇರುತ್ತೆ. ಓಕೆನಾ? ಇದು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮಾಡ್ತಾಯಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ.